ರಜೆ ಮುಗಿಸಿ ಡ್ಯೂಟಿಗೆ ಹೋಗ್ತಿದ್ರು ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ ಒಬ್ರು. ಹೊರಗೆ ನೋಡಿದ್ರೆ ಭಯಂಕರ ಮಳೆ. ನಮ್ಮ ಚಾರ್ಮಾಡಿ ಘಾಟ್ನಲ್ಲಿ ಬಸ್ಸು ಹೋಗ್ತಾ ಇತ್ತು. ಸುತ್ತಮುತ್ತ ಹಸಿರು ಮಂಜು ನೋಡಕ್ಕೆ ಸಖತ್ತಾಗಿತ್ತು. ದಿಢೀರಂತ ಬೆಟ್ಟದ ಮೇಲಿಂದ ಒಂದು ದೊಡ್ಡ ಬಂಡೆಕಲ್ಲು ರೋಡಿಗೆ ಉರುಳಿ ಬಂತು. ಡ್ರೈವರ್ ಬ್ರೇಕ್ ಹಾಕಿದ್ರು. ಬಸ್ಸು ಕಂಟ್ರೋಲ್ ತಪ್ಪಿ ಕಣಿವೆಗೆ ಜಾರಿತು. ಅದೃಷ್ಟವಶಾತ್ ಕೆಳಗಡೆ ಇದ್ದ ಒಂದು ಬಂಡೆಗೆ ಸಿಕ್ಕಿ ಬಸ್ಸು ನೇತಾಡ್ತಾ ಇತ್ತು. ತಕ್ಷಣ ಆ ಧೈರ್ಯಶಾಲಿ ಸೋಲ್ಜರ್ ಒಂದು ಹಗ್ಗ ತಗೊಂಡು ಬಸ್ಸನ್ನ ಕಟ್ಟಿ ಸ್ಪೈಡರ್ ಮ್ಯಾನ್ ತರ ಬಂಡೆಗಳ ಮೇಲೆ ಹತ್ತಿ ರೋಡಿಗೆ ಬಂದ್ರು. ಅಷ್ಟೇ ಅಲ್ಲ, ತಮ್ಮ ಪೂರ್ತಿ ಶಕ್ತಿ ಬಳಸಿ ಆ ಬಸ್ಸನ್ನೇ ಮೇಲೆ ಎಳೆದು ರೋಡಿಗೆ ತಂದ್ರು. ಬಸ್ನಲ್ಲಿದ್ದ ಎಲ್ಲರ ಪ್ರಾಣ ಉಳಿತು. ನಮ್ಮ ಪ್ರಾಣ ಉಳಿಸಿದ ಆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಜನ ಓಡಿ ಬಂದ್ರು. ಆದ್ರೆ ಅಲ್ಲಿ ನಡೆದದ್ದನ್ನು ನೋಡಿ ಎಲ್ರೂ ಶಾಕ್ ಆದ್ರು. ಕಣ್ಮುಂದೆ ಇದ್ದ ಆ ಸೋಲ್ಜರ್ ಗಾಳಿಯಲ್ಲಿ ಮಾಯ ಆಗ್ಬಿಟ್ಟಿದ್ರು. ಎಲ್ರೂ ಭಯಬಿದ್ದು ನೋಡ್ತಿದ್ದಾಗ ಬಸ್ ಡ್ರೈವರ್ ಅಳುತ್ತಾ ಪಕ್ಕದಲ್ಲಿದ್ದ ಒಂದು ಸ್ಮಾರಕನ ತೋರಿಸಿ ಹೇಳಿದ್ರು, ಅದು ಮೇಜರ್ ವಿಕ್ರಮ್. 5 ವರ್ಷದ ಹಿಂದೆ ಇದೇ ದಿನ ಇದೇ ಚಾರ್ಮಾಡಿ ಘಾಟ್ನಲ್ಲಿ ಬಸ್ ಒಂದನ ಉಳಿಸೋಕೆ ಹೋಗಿ ಇವರು ಪ್ರಾಣ ಬಿಟ್ರು. ಇವತ್ತಿಗೂ ಇಲ್ಲಿ ಯಾರಿಗಾದ್ರೂ ಕಷ್ಟ ಬಂದ್ರೆ ಇವರು ಕಾಪಾಡೋಕೆ ಬರ್ತಾರೆ. ಸತ್ತ ಮೇಲೂ ತಮ್ಮ ಡ್ಯೂಟಿ ಮರಿದ ಈ ಸೋಲ್ಜರ್ಗೆ ನಮ್ದೊಂದು ಬಿಗ್ ಸಲ್ಯೂಟ್. ಸತ್ತ ಮೇಲೂ ದೇಶ ಸೇವೆ ಮಾಡೋ ಈ ರಿಯಲ್ ಹೀರೋಗೋಸ್ಕರ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ?